ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಾಯಂಕಾಲ ಟೈಮು. ಇವತ್ತು ಸಾಯಂಕಾಲನೇ ಹೂವೆಲ್ಲ ಮೊಗ್ಗು ಬಿಡಿಸೋಣ ಅಂತ ಅಂದ್ಕೊಂಡಿನಿ. ಇವತ್ತು ಕರೆಕ್ಟಾಗಿ ಹೇಳಿ ಅನ್ಕೋತೀನಿ ಮೊಗ್ಗು ಬಿಡಿಸೋದು ಅಂತ. ಸೊ ಎಲ್ಲರೂ ಹೂ ಕಡಿಲಿಕ್ಕತ್ತೀನಿ ಅಂದರೆ ಕಮೆಂಟ್ ಹಾಕ್ತೀರಿ. ಮತ್ತು ಇಲ್ಲಿ ನೋಡ್ರಿ, ಸೊ ಎಷ್ಟು ಉದ್ದುದ್ದ ಮೊಗ್ಗು ರೆಡಿಯಾಗಿದೆ ಅಂತ. ಸೊ ಅಷ್ಟು ಮೊಗ್ಗನ್ನು ಇವತ್ತು ಬಿಡಿಸ್ತೀನಿ ನೋಡ್ರಿ. ಬೆಳಗಿನ ತನ ಇವೇನಾಗ್ತಾವಂದರೆ ಅರಳಿ ಉದುರಿ ಇರ್ತಾವೆ ಒಂಥರ. ಅದಕ್ಕೆ ಒಂದು ಸ್ವಲ್ಪ ಸಾಯಂಕಾಲನ ತೆಕ್ಕೊಳ್ಳೋಣ ಅಂತ. ಒಂದು 9 ಗಂಟೆ ತನಕ ಇರ್ತದೆ. ಅದಾದ್ಮೇಲೆ ಫುಲ್ ಉದುರು ಬಿಡ್ತಾವೆ ಹೂ. ಇವು ಸಿಂಗಲ್ ಪೆಟಲ್ ಇರೋದ್ರಿಂದ ಮುಂದೆ ತೊಟ್ಟು ನೋಡ್ಬೋದು. ಸ್ವಲ್ಪ ದಪ್ಪನೂ ಇದೆ, ಉದ್ದುದ್ದ ಇದೆ. ಹಿಂದೆ ಕಡ್ಡಿನೂ ಅಷ್ಟೇ ಉದ್ದುದ್ದ ಇದೆ. ಮಲ್ಲಿಗೆ ಹೂವಿನಲ್ಲಿ ಸಾಕಷ್ಟು ವೆರೈಟಿ ಇದ್ದಾವೆ, ನೋಡ್ಬೋದು ನೀವು. ನಿಮಗೆ ಯಾವುದು ವೆರೈಟಿ ಸಿಗುತ್ತೋ ಅಥವಾ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಂಬಂದು ನೀವು ಹಾಕ್ಕೊಂಡ್ರಿ. ಬಟ್ ಎಲ್ಲ ಮಲ್ಲಿಗೆ ಹೂವಿನಲ್ಲೂ ಫ್ರೆಗ್ರೆನ್ಸ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ನಿಂತ್ಕೊಂಡು ಹೂವನ್ನ ತೆಗೆದು ಕೈಯಾರೆ ಕಟ್ಕೊಂಡು ಅದು ಹಾಕ್ತೀವಲ್ಲ ದೇವರಿಗೆ, ಅದರದ್ದು ಒಂದು ಇದನ್ನೇ ಬೇರೆ. ಸೊ ನೋಡ್ಬೋದು ನೀವು, ಸುಮಾರು ಮೊಳ ಹೂ ಬರ್ತವೆ, ಅಷ್ಟೊಂದು ಇದ್ದಾವೆ. ಈ ಮಲ್ಲಿಗೆ ಹೂವಿನ ಸೀಸನ್ನೇ ಹಾಗೆ. ಅಲ್ಲೆಲ್ಲ ಇದಾವೆ ಮೇಲಿನ್ನು ಬಂದರೆ ಒಂದೇ ಸತಿ ಬಂದುಬಿಡ್ತದೆ. ಇದು ವರ್ಷ ಪೂರ್ತಿ ಗಿಡನ ಕಾದು ಹಿಂಗೆ ಒಂದೇ ಸತಿ ಏನಿದ್ರದ್ದು ಕ್ರಾಪ್ ತೊಗೊತೀವಲ್ಲ, ಅದು ನಿಜವಾಗೂ ಭಾರಿ ಖುಷಿ ಕೊಡುತ್ತೆ. ಈ ಹೂವು ಮುಗಿಯಷ್ಟಿಗೆ ಇನ್ನೊಂದು 2 ಮಲ್ಲಿಗೆ ಗಿಡ ಇದ್ದಾವೆ. ಸೊ ಅವು ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ನಾನು ಇವರಲ್ಲಿ ಇವು ಹೂವನ್ನ ಕನಕಾಂಬರ ಹೂವು ಇದ್ದಾವೆ, ಅವು ಒಂದು ಸ್ವಲ್ಪ ತಗೊಂಡು ಇದರಲ್ಲಿ ಹಾಕ್ತೀನಿ. ಹಾಕಿ ಮೊಳ ಮಾಡ್ಕೊತೀನಿ ಅದರದ್ದು. ಸೊ ನೋಡಿರಿ ಎಷ್ಟೊಂದಿದೆ ಮೊಗ್ಗು ಎಲ್ಲ ಕಡೆ. ನೋಡೋದು ಭಯಂಕರ ಖುಷಿ ಆಗುತ್ತಿದ್ದು. ಸೊ ನೋಡ್ಬೋದು ಈವ್ನಿಂಗ್ ತೆಗ್ದು ನಾನು ಇಷ್ಟು ಹೂ ಇದ್ದಾವೆ. ಒಂದು ಸ್ವಲ್ಪ ಕನಕಾಂಬ್ರ ಇದ್ದಾವೆ, ಕನಕಾಂಬ್ರ ತೆಕ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ಕನಕಾಂಬ್ರ ಹೂ ಕಟ್ಕೊಂಡಿನಿ. ಮತ್ತು ಇಷ್ಟೊಂದು ತರಕಾರಿ ಬಂತು. ಇದು ಒಂದು ಕಿರ್ಸಾಲಿ ಪಲ್ಯನ ತಗೊಂಡಿನಿ. ಸೊ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಕತ್ಲೆ ಸಂಜೆ ಆಗ್ತಿತ್ತು. ಸೊ ಓಕೆ, ಬಾಯ್ ಫ್ರೆಂಡ್ಸ್. ನೋಡಿರಿ ನೈಟ್ ವ್ಯೂ. ಸೊ ಮೊಗ್ಗೆಲ್ಲ ಕಡ್ದಿದ್ನಲ್ಲ, ಆ ಮೊಗ್ಗು ಮತ್ತು ಕನಕಾಂಬ್ರ ಎಲ್ಲ ಹಾಕಿ ನಾನು ಎಷ್ಟು ಚೆನ್ನಾಗಿ ಹಾರ ಮಾಡಿ ಇಟ್ಕೊಂಡು ನೋಡಿರಿ. ಒಂದಿಷ್ಟು ತರಕಾರಿ ಸೊಪ್ಪನ್ನು ಕಡ್ಕೊಂಡ್ಬಂದಿದ್ದೆ. ಸೊ ಅಲ್ಲೇ ಕೂತ್ಕೊಂಡು ಎಲ್ಲ ಬಿಡಿಸ್ಕೊಂಡು ಬಂದೆ. ಸೊ ನೋಡ್ಬೋದು ನೀವು, ಸುಮಾರು ಒಂದು 2 ಮೊಳ ಮೇಲೆ ಹೂವಾಗಿದೆ. ಸೊ ಡೈಲಿ ಇಷ್ಟಿಷ್ಟು ಹೂಗಳು ಬರ್ತಾಯಿದ್ದಾವೆ ಇನ್ನು ಮುಂದೆ ನನಗೆ. ಸೊ ನೋಡೋಕ್ಕೂ ಸೂಪರು, ಸ್ಮೆಲ್ ಅಂತೂ ಸೂಪರಾಗಿರುತ್ತೆ. ಫ್ರೆಗ್ರೆನ್ಸು ಎಕ್ಸ್ಟ್ರಾಡಿನರಿ, ಹೇಳೋಕ್ಕಾಗಲ್ಲ ಅಷ್ಟೇ. ಯಾಕಂದರೆ ಹೊರಗಡೆಯಿಂದ ನಾವು ತಂದರೆ ಅದು ಗಾಳಿಗೆಲ್ಲ ಹೋಗಿರುತ್ತೆ. ಬಟ್ ಮನೆಯಲ್ಲೇ ನಾವು ಈ ರೀತಿ ಮಾಡಿಟ್ಕೊಂಡ್ರೆ ಇದು ಫ್ರೆಗ್ರೆನ್ಸ್ ಏನದಲ್ಲ ಜಾಸ್ತಿ ಹೊತ್ತಿರುತ್ತೆ, ಮತ್ತು ಜಾಸ್ತಿನೇ ಇರುತ್ತೆ ಅದು. ಸೊ ಮನೆಗೆ ಒಂದಿಷ್ಟು ಅಲ್ಲಿ ಅಲ್ಲಿ ಫೋಟೋಗಳಿಗೆ ದೇವ್ರಿಗೆ ಹಾಕಿದರೆ ಇಡೀ ಮನೆಯೂ ಗಮ್ಮ ಅಂತ ಇರ್ತದೆ. ಸೊ ಇದು ಇವತ್ತಿನ ಒಂದು ನನ್ನ ಹೂವಿನ ಹಾರ್ವೆಸ್ಟ್ ನೋಡಿರಿ. ಪನ್ನೀರೆಲ್ಲೇ ಹಾಕಿನಿ, ಆಮೇಲೆ ಕನಕಾಂಬರ ಹೂಗಳನ್ನು ಹಾಕಿ ನೀಟಾಗಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀರೆಲ್ಲ ಬಂದಿತ್ತು. ನಾನು ಗಿಡಗಳಿಗೆಲ್ಲ ನೀರು ಕೊಡ್ತಾಯಿದ್ದೆ. ಸೊ ಎಷ್ಟು ವರ್ಷ ಆಯ್ತು ನಾನು ಗಾರ್ಡನಿಂಗ್ ಮಾಡ್ಕೊತೀನಿ, ಆದರೆ ಒಂದು ದಿವಸ ನಾನು ಪೈಪ್ ಹಿಡ್ಕೊಂಡು ನೀರು ಹಾಕಿಲ್ಲ. ನಾನು ಏನು ಹಾಕಿದ್ರು ಬಕೆಟ್ ಹಿಡ್ಕೊಂಡೇ ನಾನು ನೀರು ಹಾಕಬೇಕು. ಯಾಕಂದರೆ ಇಲ್ಲಿರೋ ವ್ಯವಸ್ಥೆನೇ ಹೀಗೆ ಅದ. ಹಾಗಾಗಿ ನಾನು ಇಷ್ಟೇ ನೀರು ಹಾಕ್ತೀನಿ. ಸೊ ಪ್ರತಿ ಗಿಡಕ್ಕೂ ನೀಟಾಗಿ ನೀರೆಲ್ಲ ಕೊಟ್ಟು ಗಿಡಗಳಿಗೆ ಸ್ವಲ್ಪ ಆರೈಕೆಗಳು ಮಾಡಬೇಕಾಗುತ್ತೆ. ಸೊ ಪ್ರತಿದಿನ ಬೆಳಗ್ಗೆ 1 ಅವರ್ ನಂದು ಇದೇ ರೊಟೀನ್ ಇರುತ್ತೆ. ಈಗ ಸ್ಕೂಲ್ ಹಾಲಿಡೇಸ್ ಇರೋದ್ರಿಂದ ನಾನು ಹೆಚ್ಚಿಗೆ ಗಾರ್ಡನಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಲಿಕ್ಕತ್ತೀನಿ. ಸೊ ಇದೊಂದು ಎಕ್ಸ್ಟ್ರಾ ಕೆಲಸ ನಮ್ಗೆ. ಸೊ ನೀರನ್ನು ಕೊಡ್ಲಿಕ್ಕತ್ತೀನಿ, ರಿಪೋರ್ಟ್ ಮಾಡ್ತಾಯಿದ್ದೀನಿ. ಗಾರ್ಡನ್ ಶಿಫ್ಟ್ ಮಾಡಬೇಕು, ಹೊಸ ಅದ್ರ ಬಗ್ಗೆ ತಯಾರಿ ನಡೆಸ್ತಾಯಿದ್ದೀನಿ. ಹೊಸ ಪಾಟ್ಗಳನ್ನು ತೊಗೊಂಬಂದಿನಿ. ವಿಡಿಯೋ ಎಂಡ್ವರೆಗೂ ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋಲಿ ಇದು ವಾಟರ್ ಆ್ಯಪಲ್ ಹೂವು ಅರಳಿರೋದು ನೋಡಿರಿ, ಎಷ್ಟು ಚೆನ್ನಾಗಿ ಅರಳಿದೆ, ಎಷ್ಟು ಚೆಂದ ಕಾಣ್ಲಿಕ್ಕೆ.
ಸೊ ಒಂದಿಷ್ಟು ವಾಟರ್ ಆ್ಯಪಲ್ ಆಗಿದ್ವು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡಲಿತ್ತೀನಿ ನೋಡಿರಿ. ಸೊ ಹಾಗೆ 2-3 ಖಾಲಿ ಮಾಡಿಬಿಟ್ಟು ನಾನು ತೆಗೆದು ಇದು ಲಾಸ್ಟ್ ಹಾರ್ವೆಸ್ಟು. ಇದಾದಮೇಲೆ ಇನ್ನೇನು ಹೂವು ಅರಳ್ತಾವಲ್ಲ ಅವು ಕಾಯಿ ಆದರೆ ಇನ್ನು ಅವು ಬರಬೇಕಷ್ಟೇ ನಮ್ಗೆ. ಸೊ ಇನ್ನೂ ಒಂದಿಷ್ಟು ಗಿಡಗಳಿಗೆ ನೀರು ಹಾಕೋದಿದೆ, ಎಲ್ಲ ಗಿಡಗಳಿಗೂ ನೀಟಾಗಿ ನೀರು ಹಾಕೋಣಂತೆ. ಸೊ ನಮ್ಮ ರೋಸಿ ನೋಡ್ರಿ ನಮ್ಮ ಜೊತೆಗೆ ಯಾವಾಗೂ ಇರ್ತಾನೆ, ನನ್ನ ಮೇಲೆ ಹೋದಂದರೆ ಕಂಟಿನ್ಯೂಯಸ್ ಆಗಿ ಬಂದಿರ್ತಾನೆ ನಾನು. ಸೊ ಈ ಥರ ಮಣ್ಣಿನ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಷ್ಟೇ ಗಿಡಗಳು ಯಾವತ್ತೂ ನಮಗೆ ಕೊಡ್ತಾ ಇರ್ತಾವೆ, ಹಾರ್ವೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಅದ್ರ ಪಾಡಿಗೆ ಅದು ಬಿಟ್ವಿ, ನಮ್ಮ ಪಾಡಿಗೆ ನಾವಿದ್ವಿ ಅಂತಂದರೆ ಸೊ ನಾನು ಹಾರ್ವೆಸ್ಟ್ ಮಾಡಿದಷ್ಟು ಬಹುಶಃ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದು. ಸೊ ಅದ್ರ ಜೊತೆ ನಾವು ಇರಬೇಕು ಯಾವಾಗೂ. ಸೊ ನೀರು ಹಾಕೋದ್ರ ಜೊತೆಗೆ ಗಿಡಗಳನ್ನು ನೋಡ್ತಿರ್ತೀನಿ, ತೆಗಿತಿರ್ತೀನಿ. ಸೊ ಗಿಡಗಳನ್ನು ನೀರು ಹಾಕಬೇಕಂದ್ರೆ ಈಗ ಬೇಸಿಗೆ ಐತೆ, ಒಂದು ಟೈಮ್ ಹಾಕಿದರೆ ನಡೀತಾ ಇಲ್ಲ, 2 ಹೊತ್ತು ಹಾಕಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ಪ್ರೇ ಆದರೂ ಮಾಡ್ದಂಗೆ ಅವಕ್ಕೆ ನೀರನ್ನು ತಂಪನ್ನು ಆಗೋಷ್ಟಾದರೂ ಕೊಡಬೇಕು ನೀರು. ಸೊ ಇದೇ ಒಂದು ಡ್ರಮ್ಮಲ್ಲಿ ನಾನು ನಿಮ್ಮ ಮೊನ್ನೆ ಎರೆಹುಳದ ಒಂದು ವಿಡಿಯೋ ಹಾಕಿದ್ನಲ್ಲ, ಸೊ ಇದೇ ಇದರಲ್ಲಿ ಒಬ್ಬರು ಕಮೆಂಟನ್ನು ಹಾಕಿದ್ರು, ಎರೆಹುಳ ಜೊತೆಗೆ ಶಂಕದ ಹುಳನೂ ಇದಾವಂತ. ಸೊ ಅವು ಏನು ಮಾಡಲ್ಲ, ಅವು ತಮ್ಮ ಪಾಡಿಗೆ ಅವು ಇರ್ತವೆ, ಇದ್ರ ಪಾಡಿಗೆ ಇವು ಇರ್ತವೆ ಅಷ್ಟೇ. ಸೊ ಈ ಥರ ನನ್ನ ಗಾರ್ಡನ್ ಮೇಂಟೆನೆನ್ಸ್ ನಡೀತಾ ಇರ್ತದೆ. ನೋಡ್ಬೋದು ನೀವು ಗಿಡಗಳಿಗೆ ನೀರುಗಳನ್ನು ನಾನು ಯಾವ ರೀತಿ ಕೊಡ್ತೀನಿ ಅಂತ. ಆಮೇಲೆ ಒಂದು ಸ್ವಲ್ಪ ನಾನು ಏನು ಮಾಡಿದೆ ಅಂದರೆ ಲೈಸಾಲನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಲ್ಲೆಲ್ಲಿ ನನಗೆ ಹುಳಗಳಿದೆ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಈ ಥರ ಸ್ಪ್ರೇ ಮಾಡಿದೆ ನೋಡಿರಿ. ನೀರೆಲ್ಲ ಹಾಕಿದ್ಮೇಲೆ ಇದೊಂದಿಷ್ಟು ಕೆಲಸ ಬೆಳಗಿನ ಹೊತ್ತಿತ್ತು. ಸೊ ಅಲ್ಲಿ ನೋಡಿರಿ ಈ ಥರ ಮಿಲಿ ಬಗ್ಸ್ ಆಗಿತ್ತು, ವೈಟ್ ಫ್ಲೈಸ್ ಆಗಿದ್ವು, ಈ ಬ್ಲ್ಯಾಕ್ ಫ್ಲೈಸ್ ಇದ್ದು. ಸೊ ಅದಕ್ಕೆಲ್ಲನೂ ಸ್ವಲ್ಪ ನೀಟಾಗಿ ಟ್ರೀಟ್ಮೆಂಟ್ ಕೊಡಬೇಕಂತೇಳಿ ಈ ಥರ ನಾನು ಲೈಸಾಲ್ ಸ್ಪ್ರೇ ಮಾಡ್ತಿರ್ತೀನಿ. ಅವಾಗವಾಗ ನಾನು ನೀರು ಯಾವಾಗ ಹಾಕ್ತೀನಿ ಅವಾಗೆಲ್ಲ ಈ ಥರ ಮೇಲಿಂದ ನಾನು ಸ್ಪ್ರೇ ಮಾಡ್ತಾಯಿರ್ತೀನಿ. ಸೊ ಇದೊಂದು ಬೆಸ್ಟ್, ಇದು ನಾವು ಏನಂತ ಈ ಫ್ಲೈಸಿಗೆ ಮಿಲಿಬಗ್ಸಿಗೆಲ್ಲ ಅಟ್ಯಾಕ್ ಆದಾಗ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ, ಲೈಸಾಲು ಶಾಂಪೂ ಸ್ಪ್ರೇ. ಅಸಲು ಬಂತು ಫ್ರೆಂಡ್ಸ್. ಸೊ ನೋಡಿರಿ, ಆಮೇಲೆ ಅದಾದಮೇಲೆ ಬೆಂಗಳೂರಿಂದ ಕಳಿಸಿದ್ರು. ಪಾಪ ನನಗೆ ಇಲ್ಲಿ ಪಾಟ್ ಸಿಗ್ತಾ ಇಲ್ಲ ಅಂತ ಹೇಳಿದೆ, ಬಸ್ಸಿಗೆ ಕಳಿಸಿದ್ರು, ಅಲ್ಲಿಂದನೇ ಪರ್ಚೇಸ್ ಮಾಡಿ ಕಳಿಸಿದ್ದಾರೆ. ಬಂದು ರಿಸೀವ್ ಆಯಿತು. ಜಸ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ತೊಗೊಂಡು ಬಂದಿ ನೋಡಿರಿ. ಬೆಳಗ್ಗೆ ಟೈಮು 9:30. ಸೈಜ್ ಭಾರಿ ಚಂದ ಅದ, ದೊಡ್ಡ ಸೈಜ್ ಯಾವ್ದವ. ಒಂದು ಓಪನ್ ಮಾಡ್ತೀನಿ. ಆಮೇಲೆ ಒಂದಿಷ್ಟು ಇದೇನೋ ಸ್ವಲ್ಪ ಹೆಚ್ಚಾಗೈತೆ ನೋಡಿರಿ. ಈ ಸೈಜ್ ಇದೆ, 10 ಇಂಚ್ ಪಾಟು. 1 ನಿಮಿಷ ನೋಡಿರಿ, ಎಲ್ಲ ತೆಗೆದಿಟ್ಟೆ ನಾನು, ಓಪನ್ ಮಾಡಿಟ್ಟಿನಿ. ಸೊ ಸೈಜ್ ಚೆನ್ನಾಗಿ ಅದಾವೆ, ದೊಡ್ಡ ಸೈಜ್ ಅದಾವೆ. ಇಷ್ಟು ಉದ್ದ ಐತೆ. 10 ಇಂಚು 12 ಇಂಚು 10 ಇಂಚು 12 ಇಂಚು ಅಂದರು. ಆಮೇಲೆ ಅದ್ರ ಜೊತೆಗೆ ತರಕಾರಿ ಸೀಡ್ಸ್ ಹೇಳಿದೆ. ಸೊ ತರಕಾರಿ ಸೀಡ್ಸು ಕಳಿಸಿದ್ದಾರೆ. ಸೊ ಇನ್ನು ಓಪನ್ ಮಾಡಿ ಇಡ್ತೀನಿ. ಸೌಗಂಧಿಕ ಪುಷ್ಪದ್ದು ಬದನೆ ಸಾಕಷ್ಟು ವೆರೈಟಿ, ಬೀನ್ಸು, ಲಾಂಗ್ ಬೀನ್ಸು, ಬಳ್ಳಿ ಬೀನ್ಸು, ಬದನೆಕಾಯಿ, ಝೀನಿಯಾ, ಮಿಕ್ಸ್ ಝೀನಿಯಾ, ಸಾಕಷ್ಟು ವೆರೈಟಿ ಕಳಿಸಿದ್ದಾರೆ. ಬಜ್ಜಿ ಮೆಣಸಿನ್ಕಾಯಿದು, ಸೋರೆಕಾಯಿ, ತಿಪ್ಪಲಕಾಯಿ, ಕುಂಬಳಕಾಯಿ, ಯಾವುದೋ ಹೂವಿನ ಬೀಜ ಅಂತ ಯಾವುದು, ನಸ್ಟ್ರೇಷಿಯಮ್ಮ. ಸೊ ಈ ಥರ ಬೇರೆ ಬೇರೆ ಎಲ್ಲ ಕಳಿಸಿದ್ದಾರೆ ನೋಡಿರಿ. ಹಾಗಲಕಾಯಿ ಬೀಜ, ಸೊ ಸಾಕಷ್ಟು ಬದನೆ ಬೀಜ ಎಲ್ಲ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಂದ್ರಮ್ಮ ಅವರಿಗೆ. ನಾನು ಯಾವಾಗೂ ಅಷ್ಟೇ ಏನಾದ್ರು ಬಂದು ಕೇಳಿದ್ರೆ ಪಾಪ ಅವರೆಲ್ಲ ಕಳಿಸಿರ್ತಾರೆ. ನನ್ನ ಹತ್ರ ಏನಾದರೂ ಹೋದರೆ ಇದೊಂದು ನನಗೆ ಹೆಲ್ಪ್ಫುಲ್, ಅವ್ರ ಹತ್ರ ಇದಾವೆ ಕೊಡ್ತಾರೆ ಅನ್ನೋ ಒಂದು ನಂಗೆ ಧೈರ್ಯ. ಏನಾದರೂ ಒಂದು ಕಳ್ಕೊಂಡ್ರೆ ನಂಗೆ ಅಷ್ಟು ಬೇಜಾರಾಗಲ್ಲ, ಇದೆಲ್ಲ ಮತ್ತು ತರಿಸ್ಕೋಬೋದು ಅಂಥೇಳಿ. ಸೊ ಇದೊಂದು ಹೆಲ್ಪ್ ಆಗುತ್ತೆ ನೋಡಿರಿ ಗಾರ್ಡನರ್ಸು. ಆಮೇಲೆ ಇದು ಅಂತೂ ಭಾಳ ದೊಡ್ಡ ಹೆಲ್ಪ್ ಆಯಿತು. ನಾನು ಸುಮಾರು 1 ತಿಂಗಳಿಂದ ಇಲ್ಲಿ ಅಲ್ಲಾಡ್ತಿದ್ದೆ, ಪಾಟ್ ಬೇಕು ಅಂಥೇಳಿ. ಆನ್ಲೈನ್ನಲ್ಲಿ ತರಿಸ್ಕೊಂಡಿದ್ದೆ, ಅವ್ನು ಹೋಮ್ ಡೆಲಿವರಿ ಏನೂ ಮಾಡಲಿಲ್ಲ, ರಿಟರ್ನ್ ಹೋಯಿತು. ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ಸೊ ಇವತ್ತಂತೂ ಭಯಂಕರ ಖುಷಿಯಾಗಿದೆ. ಸೈಜು ದೊಡ್ಡದೈತೆ, ಚೆನ್ನಾಗಿ ಬಂದು.